ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸುವರ್ಣ ಫ್ಯಾಷನ್ಸ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಮಾರ್ನಿಂಗು ಪುಟ್ಟ ರಂಗೋಲಿಯಿಂದ ಈ ವಿಡಿಯೋ ಸ್ಟಾರ್ಟ್ ಆಗ್ತಿದೆ. ಚಿಕ್ಕದಾಗೆ ರಂಗೋಲಿ ಹಾಕ್ತಿದ್ದೀನಿ. ರಂಗೋಲಿಗೆ ನಾನು ಕೆಮ್ಮಣ್ಣು ಸಹ ಯೂಸ್ ಮಾಡ್ತೀನಿ. ಅದು ವಿಡಿಯೋದಲ್ಲಿ ಕಲರ್ ಅಷ್ಟು ಗೊತ್ತಾಗ್ತಾ ಇಲ್ಲ. ಇವತ್ತಿನ ವಿಡಿಯೋ ಕಂಪ್ಯೂಟರ್ ಎಂಬ್ರಾಯ್ಡರಿಗೆ ಬ್ಲೌಸ್ ಪೀಸ್ ಮೇಲೆ ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದು ಇರುತ್ತೆ. ರಂಗೋಲಿ ಪೂರ್ತಿಯಾಗಿ ಹಾಕಿದಾದ್ಮೇಲೆ ಯಾವ ಥರ ಕಾಣ್ತಿದೆ ಅನ್ನೋದು ಸಹ ತೋರಿಸ್ತೀನಿ. ಮಾರ್ನಿಂಗ್ ಟೈಮು ಡೈಲಿ ಹಾಕೋದ್ರಿಂದ ಚಿಕ್ಕದಾಗಿ ಹಾಕಿರ್ತೀನಿ. ನೋಡಿ, ಇದು ಈ ಥರ ಕಾಣ್ತಿದೆ. ಇನ್ನು ಇದಾದಮೇಲೆ ಶಾಪಿಗೆ ಬಂದಿದ್ದೀನಿ. ಶಾಪಲ್ಲಿ ಪೂಜೆ ಸಹ ಕಂಪ್ಲೀಟ್ ಆಯಿತು. ಪೂಜೆ ಮುಗಿದ ನಂತರ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಹೊಸದಾಗಿ ಮಷಿನ್ ತಗೊಂಡಿರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಹಾಗಾಗಿನೇ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿದ್ದೀನಿ. ಇದು ಬ್ಯಾಕ್ ಡಿಸೈನ್ಗೋಸ್ಕರ ಮಾರ್ಕ್ ಮಾಡಿರೋದು. ಫ್ರೇಮ್ ಎಲ್ಲ ಸೆಟ್ ಮಾಡಿದ್ದೀನಿ. ಫ್ರೇಮ್ ಸೆಟ್ ಮಾಡೋದೆಲ್ಲ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿನೇ ಫ್ರೇಮ್ ಸೆಟ್ ಮಾಡೋವಾಗ ನಾನು ಸ್ಕಿಪ್ ಮಾಡಿದ್ದೀನಿ. ಇದು ಬ್ಯಾಕ್ ನೆಕ್ಕು. ನೋಡಿ, ಇಲ್ಲಿಂದ ನಮಗೆ ವರ್ಕ್ ಬರಬೇಕು. ಹಾಗಾಗಿನೇ ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ತನಕ ಬರಬೇಕು, ಶೋಲ್ಡ್ರ್ ತನಕ ನಾನು ಮಾರ್ಕ್ ಮಾಡಿದ್ದೀನಿ. ಪ್ಲಸ್ ಮಾರ್ಕ್ ಏನಿದೆ ಅದು ಬಂದು ಸೆಂಟ್ರ್ ಪಾಯಿಂಟು. ಬ್ಲೌಸ್ ಪೀಸಲ್ಲಿರುವಂಥ ಬಾರ್ಡ್ರು ಸಹ ನಾನು ತಗೊಂಡಿದ್ದೀನಿ ಬ್ಯಾಕ್ ಬಾಟಮ್ ಸೈಡ್ಗೆ. ಬ್ಯಾಕ್ ನೆಕ್ ಹಾಕಿದಾದ್ಮೇಲೆ ಫ್ರಂಟ್ ನಾವು ಆರಾಮಾಗಿ ಅದರ ಆಪೋಸಿಟಲ್ಲಿ ಹಾಕ್ಕೋಬೋದು. ಹಾಗಾಗಿನೇ ಫಸ್ಟು ನಾವು ಬ್ಯಾಕೇನೆ ಹಾಕಬೇಕು, ಆವಾಗ ನಮ್ಗೆ ಈಸಿ ಆಗುತ್ತೆ. ನೋಡಿ, ಈಗ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಪೆನ್ ಡ್ರೈವಿಂದ ನಾವು ಮಷಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಡಿಸೈನನ್ನು. ಪಕ್ಕದಲ್ಲಿ ಒಂದು ಪೆನ್ ಡ್ರೈವ್ ಹಾಕಿದ್ದೀನಿ. ನಿಮಗೆ ಕಾಣ್ತಿದೆ ಅನಿಸುತ್ತೆ ನೋಡಿ, ಅದು ಬ್ಲಾಕ್ ಕಲರ್ ಇದೆಯಲ್ಲ, ಅದು ಬಂದು ಪೆನ್ ಡ್ರೈವು. ನಾನು ಡಿಸೈನ್ ಸರ್ಚ್ ಮಾಡ್ತಾಯಿದ್ದೀನಿ. ಕಸ್ಟಮರ್ ಸೆಲೆಕ್ಟ್ ಮಾಡಿಬಿಟ್ಟು ಹೋದಾಗ ನಾನು ಅದನ್ನು ನಂಬರ್ ಬರೆದಿಟ್ಕೊಂಡಿರ್ತೀನಿ. ಇದು ನಂಬರ್ ಸರ್ಚಿಂಗ್ ಸ್ವಲ್ಪ ಪ್ರಾಸೆಸ್ಸು ಸ್ವಲ್ಪ ಲೆಂತಿ ಇರುತ್ತೆ. ಯಾಕಂದರೆ ಅದು ಒಂದು ಪೇಜ್ಗೆ 10 ಡಿಸೈನನ್ನು ತೋರಿಸ್ತಾ ಇರುತ್ತೆ. ಅದು ಸೀರಿಯಲ್ ಪ್ರಕಾರನೇ ಬರೋದ್ರಿಂದ ನಮಗೆ ಬೇಕಾಗಿರೋ ನಂಬರ್ ಬರೋ ತನಕ ನಾವು ಸರ್ಚ್ ಮಾಡ್ತಾ ಹೋಗಬೇಕು. ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾಗೆಯೇ ಫ್ರೇಮ್ ಫಿಟ್ ಮಾಡ್ಕೊಳ್ಳೋದು ಸಹ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡರಿ ಅಲ್ವಾ, ಮಷೀನೇ ಮಾಡಿಬಿಡುತ್ತೆ ಅನ್ನೋದು ಸಹ ಕೆಲವರ ಅಭಿಪ್ರಾಯ ಇರುತ್ತೆ. ಮಷೀನೇ ಮಾಡಿದ್ರೂ ಸಹ ಆ ಮಷಿನ್ ವರ್ಕ್ ಮಾಡೋ ಥರ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ನಮ್ಮ ಎಫರ್ಟು ಸಹ ಇರೋದ್ರಿಂದನೇ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿನೇ ನಾವು ಪ್ರೈಸಸನ್ನು ಹೇಳ್ಬೇಕಾಗಿರುತ್ತೆ. ನೋಡಿ, ಡಿಸೈನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ನೆಕ್ಕನ್ನು ತಗೊಂಡಿದ್ದೀನಿ. ಪೆನ್ ಡ್ರೈವಿಂದ ಅದು ಮಷಿನ್ಗೆ ಟ್ರಾನ್ಸ್ಫರ್ ಆಯಿತು. ಬ್ಯಾಕ್ ನೆಕ್ ಆದಮೇಲೆ ಹಾಗೇ ಫ್ರಂಟ್ ನೆಕ್ಕು ತೊಗೊಳ್ತಿದ್ದೀನಿ. ನೋಡಿ, ಫ್ರಂಟ್ ನೆಕ್ಕು ಸಹ ಟ್ರಾನ್ಸ್ಫರ್ ಆಗುತ್ತೆ. ಈಗ ಮಷಿನ್ಗೆ ಬರುತ್ತೆ. ಹಾಗೆಯೇ ಸ್ಲೀವು, ಬುಟ್ಟಾಸು ಅವ್ರು ಏನೇನು ಹೇಳಿರ್ತಾರೆ ಅದನ್ನೆಲ್ಲನೂ ಒಂದೇ ಸಲನೇ ಈ ಥರ ತೊಗೊಳ್ಬೇಕಾಗುತ್ತೆ. ನೋಡಿ, ಸ್ಲೀವ್ಸ್ ಬಾರ್ಡರ್ ಇದು ನಮಗೆ ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಮಷಿನ್ಗೆ ತೊಗೊಳ್ಬೇಕು. ಮತ್ತು ನಾವು ಸರ್ಚ್ ಮಾಡಿ ತೊಗೊಳಕ್ಕೆ ಲೇಟ್ ಆಗುತ್ತೆ. ಹಾಗಾಗಿನೇ ಈಗ ತೊಗೊಳ್ಬೇಕು. ಬೇಡ ಅಂದರೂ ಸಹ ನಾವು ಡಿಲೀಟ್ ಮಾಡ್ಕೊಳ್ಬೋದು ಆಮೇಲೆ.
ಇದು ಮಷಿನ್ ತಗೊಂಡಾಗ ನನಗೂ ಸಹ ಕನ್ಫ್ಯೂಷನ್ಸ್ ಇತ್ತು. ಹಾಗಾಗಿನೇ ಆ ಥರ ನಂತರ ಕನ್ಫ್ಯೂಷನ್ಸ್ ಇರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ನೋಡಿ, ಈಗ ಫೈನಲಿ ನಾನು ಬ್ಯಾಕ್ ನೆಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಹಾಕೋದಕ್ಕೋಸ್ಕರ, ಡಿಸೈನ್ ಹಾಕೋದಕ್ಕೋಸ್ಕರ. ಅದು ಆ್ಯಂಗಲ್ ಚೇಂಜ್ ಆಗ್ತಿದೆ ನೋಡಿ. ಈಗ ಆ್ಯಂಗಲ್ ಚೇಂಜ್ ಮಾಡ್ಕೊಳ್ಬೇಕು. ನಮ್ಗೆ ಯಾವ ಶೇಪಲ್ಲಿ ಬರಬೇಕು ಅನ್ನೋದು ನೋಡಿಕೊಂಡು, ಯಾವ ಆ್ಯಂಗಲಲ್ಲಿ ಹಾಕಬೇಕು ಅನ್ನೋದು ನೋಡಿಕೊಂಡು ನಾವು ಚೇಂಜಸನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ನೆಕ್ಸ್ಟು ಆ್ಯಂಗಲ್ ಚೇಂಜ್ ಮಾಡ್ಕೊಂಡಿದ್ದಾದಮೇಲೆ ಮಷೀನು ಕರೆಕ್ಟಾಗಿ ಫಸ್ಟ್ ನೀಡಲು ಪ್ಲಸ್ ಮಾರ್ಕಿಗೆ ಬರೋ ಥರ ನಾವು ಕೂರಿಸ್ಕೋಬೇಕಾಗಿರುತ್ತೆ. ಇದು ಸ್ಕ್ಯಾನ್ ಕೊಟ್ಟಿದ್ದೀನಿ. ಸ್ಕ್ಯಾನ್ ಕೊಟ್ಟರೆ ಈ ಥರ ಎಲ್ಲಿಂದ ಎಲ್ಲಿ ತನಕ ನಮಗೆ ವರ್ಕ್ ಬರುತ್ತೆ ಅನ್ನೋದು ತೋರಿಸುತ್ತೆ. ಗ್ರೀನ್ ಕಲರ್ ಮಾರ್ಕ್ ಮೇಲೆ ಪ್ರೆಸ್ ಮಾಡಿ ನೋಡಿ. ಈಗ ಫಸ್ಟು ನೀಡಲ್ ಇದೆಯಲ್ಲ, ಆ ನೀಡಲ್ ಪಾಯಿಂಟು ನಮಗೆ ಪ್ಲಸ್ ಹತ್ರಕ್ಕೆ ಬರೋ ಥರ ಕೂರಿಸ್ಕೋಬೇಕು. ನಾನೀಗ ಕೂರಿಸ್ಕೊಳ್ತೀನಿ ನೋಡಿ. ನಮಗೆ ಯಾವ ಕಡೆ ಮೂವ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಅಲ್ಲಿ ನೋಡಿ ನಾನು ಮೂವ್ ಮಾಡ್ತಿದ್ದೀನಿ ಫ್ರೇಮನ್ನು. ಮಷೀನಲ್ಲೇ ಇರುತ್ತೆ, ನಾವು ಫ್ರೇಮನ್ನು ಮೂವ್ ಮಾಡ್ಕೋತೀವಿ. ನಮಗೆ ಕಾಣಿಸೋದು ಮಷೀನೇ ಮೂವ್ ಆಗ್ತಿದೆ ಅನ್ನೋ ಥರ. ಮೂವ್ ಆಯಿತು ನೋಡಿ. ಫಸ್ಟ್ ನೀಡಲ್ಲು ಪ್ಲಸ್ ಮಾರ್ಕ್ ಹತ್ರ ಬಂತು. ಪ್ಲಸ್ ಮಾರ್ಕ್ ಬಂದು ಸೆಂಟ್ರ್ ಪಾಯಿಂಟ್ ಅಂತ ಹೇಳಿದ್ದೀನಿ. ಯಾವುದಕ್ಕೆ ಸೆಂಟ್ರ್ ಪಾಯಿಂಟ್ ಅಂದರೆ ನಾವು ಬ್ಯಾಕ್ ನೆಕ್ ಹಾಕ್ತೀವಲ್ವ, ಅದಕ್ಕೆ ಸೆಂಟ್ರ್ ಪಾಯಿಂಟ್. ಈಗ ಸ್ಕ್ಯಾನ್ ಕೊಟ್ಟಿದ್ದೀನಿ ನೋಡಿ, ಎಷ್ಟು ಏರಿಯಾದಲ್ಲಿ ನಮಗೆ ಡಿಸೈನ್ ಬರುತ್ತೆ ಅನ್ನೋದು ತೋರಿಸ್ತಿದೆ. ಇದು ಶೋಲ್ಡರ್ ಎಲ್ಲಿ ತನಕ ಬರುತ್ತೆ ಅನ್ನೋದು ಸಹ ನಾವು ಗಮನಿಸಬೇಕು. ಈ ಥರ ಸ್ಕ್ಯಾನ್ ಆಗುವಾಗ ಬಂದು ಹಾಗೆ ಪ್ಲಸ್ ಮಾರ್ಕ್ ಹತ್ರ ನಿಂತ್ಕೊಳ್ಳುತ್ತೆ ಫಸ್ಟ್ ನೀಡಲ್ಲು. ಈಗ ಸ್ಟಾರ್ಟ್ ಬಟನ್ ಕೊಟ್ಟರೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ವಿಡಿಯೋದಲ್ಲಿ ಒಂದು ಸುಭಾಷಿತ ಸಹ ತೋರಿಸ್ತಿದ್ದೀನಿ. ಸಮಯದ ಮಹತ್ವವನ್ನು ಅರಿಯದವರು ಜೀವನದಲ್ಲಿ ಎಂದಿಗೂ ಮುನ್ನಡೆಯುವುದಿಲ್ಲ. ಸಮಯವೇ ಅತ್ಯಂತ ಅಮೂಲ್ಯ ಸಂಪತ್ತು. ಕಷ್ಟದ ಸಮಯದಲ್ಲಿ ನಮ್ಮ ನಿಜವಾದ ಸ್ನೇಹಿತರು ಯಾರು ಎಂಬುದು ತಿಳಿಯುತ್ತದೆ. ಇದು ಈ ದಿನದ ಸುಭಾಷಿತ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.